ಇನ್ನು ಬಿಕ್ಲು ಶಿವ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್. ಕೆಆರ್ ಪುರದಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿತ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೇಗೆ? ಶಾಸಕರ ವಿರುದ್ಧ ಬಲವಂತದ ಕ್ರಮ ಬೇಡವೆಂದು ಹೈಕೋರ್ಟ್ ಹೇಳಿದೆ. ಯಾವುದೇ ಬಲವಂತದ ಕ್ರಮ ಜರುಗಿಸದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ತನಿಖೆಗೆ ಸಹಕಾರ ನೀಡುವಂತೆ ಎಂಎಲ್ಎ ಭೈರತಿ ಬಸವರಾಜ್ಗೆ ಸೂಚನೆಯನ್ನು ನೀಡಿದೆ. ಕೆಆರ್ ಪುರದಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿತ ಶಾಸಕನಾಗಿರುವಂತಹ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಮೊರೆ ಅವತ್ತೇ ಹೋಗಿದ್ರು ಇವರು, ನನ್ನ ಮೇಲೆ ಆಗಿರುವಂಥ FIR ಅನ್ನು ತೆಗೆದು ಹಾಕಬೇಕು ಅಂತ ಹೇಳಿ. ಆದರೆ ಹೈಕೋರ್ಟ್ ಅದನ್ನ ಸ್ವೀಕರಿಸಲಿಲ್ಲ. ಆದರೆ ಇದೀಗ ಹೆಚ್ಚಿನ ಒತ್ತಡಗಳನ್ನು ಹಾಕಬೇಡಿ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಏನು ಜಗ್ಗ ಶಿವನನ್ನ ಕೊಲೆ ಮಾಡಿ ನೇರವಾಗಿ ಚೆನ್ನೈಗೆ ಹೋಗಿದ್ದ, ಚೆನ್ನೈಯಿಂದ ಮರುದಿನವೇ ದುಬೈಗೆ ಹೋಗಿದ್ದ. ಈಗ ದುಬೈಯಲ್ಲೂ ಇಲ್ವಂತೆ. ಅವನ ಅಗೇನ್ಸ್ಟ್ ಅಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಇದೀಗ ಹೊರಡಿಸಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಅವನ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಅವನನ್ನ ಕಾರ್ನರ್ಗೆ ಸಿಲುಕಿಸಿ ಅವನನ್ನು ಎಳ್ಕೊಂಡು ಬರುವಂತ ಪ್ರಯತ್ನ ಆಗ್ತಾ ಇದೆ. ಅದರ ಜೊತೆಯಲ್ಲಿಯೇ ಆ ಸಂದರ್ಭದಲ್ಲಿ ಬಂದಂತ ಅಪ್ಡೇಟ್ ಏನು ಅಂತ ಕೇಳಿದ್ರೆ, ಜಗ್ಗನ ಪರವಾಗಿ ಭೈರತಿ ಬಸವರಾಜ್ ಮೊದಲಿನಿಂದಲೂ ಅವನ ಪರವಾಗಿ ನಿಂತಿದ್ರು. ಅವನ ಮೇಲಿದ್ದಂಥ FIR ಇದು ರೌಡಿ ಶೀಟರ್ ಏನಿತ್ತು ಅದನ್ನು ತೆಗೆಸೋದಕ್ಕೆ ಭೈರತಿ ಬಸವರಾಜ್ ಅವರು ದೊಡ್ಡ ಮಟ್ಟದಲ್ಲಿ ಸಹಾಯವನ್ನ ಮಾಡಿದ್ರು. ಅವನ ನಿರಂತರವಾಗಿ ಅವನ ಬೆಂಬಲಕ್ಕೆ ನಿಂತಿದ್ರು. ಸೊ ಭೈರತಿ ಬಸವರಾಜ್ರವರ ಆಜ್ಞೆಯ ಮೇಲೆಗೆ ಜಗ್ಗ ಹೋಗಿ ಶಿವನನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳೆಲ್ಲ ಲಭ್ಯವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ FIR ಅಲ್ಲಿ ಅವರು A1 ಆಗಿದ್ರು. ಅವ್ರನ್ನ FIR ಇಂದ ತೆಗೆದಾಕಬೇಕು ಅಂತೇಳಿ ಹೈಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಹೈಕೋರ್ಟ್ ಇದೀಗ ಒಂದು ರೀತಿಯ ರಿಯಾಯಿತಿಯನ್ನು ಅವರಿಗೆ ನೀಡಿದೆ.